ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ನಮ್ಮ ರಾಜ್ಯಾದ್ಯಂತ ಚರ್ಚೆ ಆಗುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಬಗ್ಗೆ. ನಾನಿಲ್ಲಿ ಇವತ್ತು ಈ ವಿಷಯ ತಂದಿರುವುದು ಸೌಜನ್ಯಾಳ ಕೇಸ್. ಸೌಜನ್ಯಾಳ ಹತ್ಯೆ ಆಗಿರೋದು ಅಥವಾ ಅದರ ಬೆಳವಣಿಗೆಗಳು, ಆ ಹತ್ಯೆ ಹಿಂದಿರುವಂತ ನಿಗೂಢ ಶಕ್ತಿಗಳು, ಅಥವಾ ಈ ಆಯಾಮದಿಂದ ತನಿಖೆ ಮಾಡಿದ್ರೆ ಈ ಕೇಸ್ಗೆ ಒಂದು ಅಂತಿಮ ಹಂತ ಬರುತ್ತೆ ಅಂತ ಆಗ್ಲಿ, ಅಥವಾ ಈ ಕೇಸಿನ ವಿರುದ್ಧ ಪರವಾಗಿ ಖಂಡಿತ ಅಲ್ಲ. ನಾ ಹೇಳಲು ಹೊರಟಿದ ಸಂಗತಿ ಏನು ಅಂತ ಅಂದ್ರೆ, ಬೆಂಗಳೂರಿನ ಪ್ರತಿಷ್ಠಿತ ವಕೀಲರೊಬ್ಬರು ನಮ್ಮ ರಾಜ್ಯದ ಪೊಲೀಸರ ಮೇಲೆ ಅನುಮಾನ ಪಟ್ಟು ಈ ಕೇಸನ್ನ, ಅಂದ್ರೆ ಸೌಜನ್ಯಾಳ ಕೇಸನ್ನ ಕೇರಳದ ಪೊಲೀಸರಿಗೆ ತನಿಖೆ ಜವಾಬ್ದಾರಿಯನ್ನ ವಹಿಸಬೇಕು ಅಂತ ಇವತ್ತೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಇದರ ಬಗ್ಗೆ ನಾನು ಅವರ ಅಭಿಪ್ರಾಯಕ್ಕೆ ಸ್ವಾಗತ. ಆದರೆ ನಾನು ಹೇಳಕ್ ಹೊರಟಿರೋದು ಅದರ ಮುಂದಿನ ಅಧ್ಯಾಯ. ತಿಳಿಬೇಕಾಗಿದ್ದಂತ ಮುಖ್ಯ ವಿಷಯ ಏನು ಅಂದ್ರೆ, ಪ್ರತಿ ಕೇಸ್ಗೆ ಒಬ್ಬ ತನಿಖಾಧಿಕಾರಿ ಇರ್ತಾರೆ. ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂತ ಒಂದು ವಿಷಯ, ನಾನು ಅದೇ ಸಬ್ಜೆಕ್ಟ್ ಎತ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಏನ್ ವಿಷಯ ಅಂದ್ರೆ, ಪ್ರತಿ ಕೇಸ್ಗೂ ಒಬ್ಬ ತನಿಖಾಧಿಕಾರಿ ಇರ್ತಾರೆ. ಆದರೆ ನಾವು ಇವತ್ತು ಹೇಳಕ್ ಬಂದಿರುವಂತ ಸಬ್ಜೆಕ್ಟ್ ಇದು. ಯಾಕೆ ಈ ಕೇಸ್ ಬಗ್ಗೆ ಇದು ಒಂದು ತಾತ್ವಿಕ ಅಂತ್ಯ ಕಾಣುತ್ತೋ ಕಾಣಲ್ವೋ ಅನ್ನುವಂಥದ್ದು ಒಬ್ಬ ತನಿಖಾಧಿಕಾರಿಯ ತನಿಖೆ ಮೇಲೆ ಅವಲಂಬಿತವಾಗಿರ್ತದೆ. ಇವತ್ತು ನಮಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ವಿಷಯ ಏನು ಅಂದ್ರೆ, ಈ ಕೇಸಿನ ತನಿಖಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಅರುಣ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲೆಯ SP ಡಾಕ್ಟರ್ ಅರುಣ್ ಕುಮಾರ್. ಯಾಕಪ್ಪ ಅರುಣ್ ಕುಮಾರ್ ಬಗ್ಗೆ ನಾವು ವಿಷಯ ತಿಳ್ಕೊಬೇಕು ಅಥವಾ ಈ ವರದಿ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಡಾಕ್ಟರ್ ಅರುಣ್ ಕುಮಾರ್ ಈ ಹಿಂದೆ ಉಡುಪಿ ಜಿಲ್ಲಾ SP ಆಗಿದ್ದರು. ಉಡುಪಿ ಒಳಗಡೆ 10 ತರದ್ದು ರಾತ್ರಿ 11 ಗಂಟೆಯ ನಂತರ ಯಕ್ಷಗಾನಗಳ ಸೌಂಡ್ ಆಗಲಿ, ಅಥವಾ RSS ಅವರ ರಾತ್ರಿಯಲ್ಲಿ ಹೋಗಿ ಸೆಲ್ಫಿ ತಗೊಳ್ಳೋ ವಿಷಯಕ್ಕಾಗ್ಲಿ, ಡಾಕ್ಟರ್ ಅರುಣ್ ಕುಮಾರ್ ಕಾನೂನಾತ್ಮಕವಾಗಿ ಏನಿದೆ, ಹಾಲಿ ಸಚಿವರ ಮಾತಾಗ್ಲಿ ಅಥವಾ ಒಬ್ಬ ಮಾಜಿ ಸಚಿವರ ಮಾತಾಗಲಿ ಯಾವುದೇ ರೀತಿಯ ಕೇರ್ ಮಾಡದೆ ಕಾನೂನಾತ್ಮಕವಾಗಿ ಏನಿದೆ, ಹೈಕೋರ್ಟ್ ಏನ್ ಹೇಳಿದೆ, ಸುಪ್ರೀಂ ಕೋರ್ಟ್ ಏನಿದೆ ಅಂತ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಂಡಂತ ದಕ್ಷ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಈ ದಿನ ಈ ತನಿಖೆಯ ತನಿಖಾಧಿಕಾರಿ, ಅಂದ್ರೆ ಈ ಕೇಸಿನ ತನಿಖಾಧಿಕಾರಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸೌಜನ್ಯಾಳ ಹೊಸ ಅಧ್ಯಾಯ ಏನು, 100 ಭೂತ ಹೆಣಗಳ ಬಗ್ಗೆ ತನಿಖೆಗೆ ಡಾಕ್ಟರ್ ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಲು, ಕಾನೂನನ್ನು ಸಮರ್ಥವಾಗಿ ಬಳಸಲು ಈ ಕೇಸ್ ವಿಷಯದಲ್ಲಿ ಯಾರದೇ ಹಸ್ತಕ್ಷೇಪ ಮಾಡಿದರೂ ಮಾತು ಕೇಳದೆ ಅವರ ತನಿಖೆಯನ್ನು ಮುಂದುವರಿಸುವ ಸಮರ್ಥ ವ್ಯಕ್ತಿ ಡಾಕ್ಟರ್ ಅರುಣ್. ವಿಷಯ ಏನು ಅಂದ್ರೆ, ಈಗ 100 ಹೆಣಗಳನ್ನು ಧರ್ಮಸ್ಥಳದಲ್ಲಿ ಊತಿದ್ದೇನೆ ಎಂಬ ಅಜ್ಞಾತ ವ್ಯಕ್ತಿಯ ದೂರಿನ ಅನ್ವಯ ತನಿಖೆ ನಡೆಸುತ್ತಿರುವ ಸಂದರ್ಭ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ SP ಡಾಕ್ಟರ್ ಅರುಣ್ ಕುಮಾರ್ ವಹಿಸಿಕೊಂಡಿರುವ ಕ್ರಮಗಳು ಅಪ್ಪಟ ಕಾನೂನುಬದ್ಧ ಮತ್ತು ಕಾನೂನಿನ ಅನ್ವಯ ನಡೆದಿದೆ. ಯಾವ ರಾಜಕೀಯ ಪಕ್ಷಗಳೇ ಇರಲಿ ಅಥವಾ ಎಷ್ಟೇ ಪ್ರಭಾವಿಗಳೇ ಇರಲಿ, ಡಾಕ್ಟರ್ ಅರುಣ್ ಕುಮಾರ್ ಕಾನೂನು ಹೊರತಾದ ವಿಚಾರಗಳಿಗೆ ಡೋಂಟ್ ಕೇರ್ ಎನ್ನುವ ವ್ಯಕ್ತಿ ಇದೀಗ 100 ಹೆಣಗಳನ್ನು ಧರ್ಮಸ್ಥಳದಲ್ಲಿ ಕೂತಿದ್ದೇನೆ ಎಂಬ ಅಜ್ಞಾತ ವ್ಯಕ್ತಿಯ ತನಿಖೆಯ ಸಂದರ್ಭ. ದಕ್ಷಿಣ ಕನ್ನಡ ಜಿಲ್ಲೆಯ SP ಈ ತನಿಖೆಯ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವ್ರದ್ದು ಯಾವ ಥರ ಅಂತ ಅಂದರೆ, ಎಲ್ಲ ಕಾನೂನು ಬದ್ಧವಾಗೇ ಇರುತ್ತೆ. ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ಆ ವ್ಯಕ್ತಿ ಎಷ್ಟೇ ಪ್ರಭಾವಶಾಲಿಗಳಾಗಿರ್ಬೋದು, ಡೋಂಟ್ ಕೇರ್ ಅನ್ನುವಂಥ ಪ್ರವೃತ್ತಿ ಇರುವಂಥ ವ್ಯಕ್ತಿ SP ಡಾಕ್ಟರ್ ಅರುಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ಈ ಭೂತ ಹೆಣಗಳ ತನಿಖೆ ನಿಜಕ್ಕೂ ಆ ಆರೋಪಿಗಳ ಮೂಲ ಮತ್ತು ಅದರಿಂದ ಯಾರಿದ್ದಾರೆ ಮತ್ತು ಯಾರು ಮಾಡಿಸಿದ್ರು ಅನ್ನುವಂಥದ್ದು ಅತಿ ಶೀಘ್ರದಲ್ಲೇ ಸಮಾಜಕ್ಕೆ ಖಂಡಿತ ತಿಳಿಯುತ್ತೆ.
ಅವ್ರು ತಿಳಿಸೇ ತೀರ್ತಾರೆ ಅನ್ನೋ ನಂಬಿಕೆ ಸಹ ನಮಗಿದೆ. ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಪ್ರಭಾವಿ ವಕೀಲರೊಬ್ಬರು ನಮ್ಮ ಕರ್ನಾಟಕ ಪೊಲೀಸರ ಮತ್ತು ಅವರ ತನಿಖೆಯ ದಾರಿ ಸರಿ ಇಲ್ಲ, ಈ ಕೇಸ್ನ ಕೇರಳ ಪೊಲೀಸರು ವಹಿಸಿದ್ರೆ ಇದರಿಂದ ಏನೋ ಒಂದು ಒಂದು ಕಮ್ಯುನಿಸ್ಟ್ಗಳ ಒಂದು ಷಡ್ಯಂತ್ರ ಅಥವಾ ಒಂದು ಧರ್ಮಕ್ಷೇತ್ರದ ಮೇಲೆ ಬೇರೆ ರಾಜ್ಯದವರ ಹಿಡಿತ ತರೋದು, ಅಥವಾ ಇಲ್ಲಿ ಆ ಸೌಜನ್ಯಳ ಕೇಸು ಏನೇ ಇರಲಿ, ಸೌಜನ್ಯಳಿಗೆ ನ್ಯಾಯ ಒದಗಿಸಬೇಕಾಗಿರುತ್ತದೆ ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಸೌಜನ್ಯಳ ಕೇಸನ್ನ ಮುಂದೆ ಇಟ್ಕೊಂಡು ಒಂದು ಧರ್ಮಕ್ಷೇತ್ರದಲ್ಲಿ ನಡೀತಾ ಇರುವಂತ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸೋದಕ್ಕೆ ಮಾಡ್ತಾ ಇರುವಂತ ಹುನ್ನಾರ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಾಗಿದೆ. ಯಾಕೆ ಆ ಕೇಸಿಗೆ ನ್ಯಾಯ ಕೊಡ್ಸೋಣ, ನಾವು ಹೋರಾಡುವ, ನೀವು ಹೋರಾಡ್ರಿ, ಇವಾಗ ಯಾರ್ಯಾರು ಓಡಾಡ್ತಾ ಇದ್ರೆ ಎಲ್ಲರೂ ಹೋರಾಡ್ರಿ, ಆದರೆ ಅದು ಆ ಕೇಸ್ ಸಂಬಂಧಪಟ್ಟಂತ ಮಾತ್ರ ಇರಲಿ ಅನ್ನೋದು ನಮ್ಮ ಮನವಿ. ಆ ಕೇಸನ್ನು ಇಟ್ಕೊಂಡು ಒಂದು ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡುವಂಥದ್ದು ಸರಿ ಇಲ್ಲ. ನಾಳೆ ತಪ್ಪಿತಸ್ಥರು ಯಾರೇ ಆಗ್ಲಿ ಬಿಡಿ, ಹೋಗ್ಲಿ ಅವರು ಜೈಲಿಗೆ ಕಳಿಸ್ಕೊಡ್ಲಿ, ಆ ಮಟ್ಟದ ಇಂಥ ಪ್ರಭಾವಿ ವ್ಯಕ್ತಿಯೇ ಆ ಕೇಸಲ್ಲಿ ಇದ್ರೂ ಸಹ ಅವ್ರನ್ನ ಜೈಲ್ಗಟ್ಟುವಂತಹ ತಾಕತ್ತು ಮತ್ತು ಚಾಣಾಕ್ಷತೆ ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ಅವ್ರಿಗಿದೆ ಅನ್ನುವಂಥದ್ದನ್ನ ನಾವು ಹೇಳಕ್ ಹೊರಟಿದ್ದೀವಿ. ಡಾಕ್ಟರ್ ಅರುಣ್ ಕುಮಾರ್ ಯಾಕೆ ಈ ತನಿಖೆನ ಅವರ ಮನಸ ಇಚ್ಛೆ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರೋ ಒಬ್ಬರ ನಿದರ್ಶನದಂತೆ, ಯಾರೋ ಒಬ್ಬರ ಮಾರ್ಗದರ್ಶನದಂತೆ ಒಬ್ಬ SP ಅಂದ್ರೆ ಥರ್ಡ್ ಪಾರ್ಟಿ ಯಾರೋ ಒಬ್ರು ನೀವು ಈ ತರ ತನಿಖೆ ಮಾಡಿ, ಈ ತರ ಅವನಿಗೆ ಆ ಎಣಗಳನ್ನ ತೆಗೀರಿ, ಇವತ್ತೇ DNA ಪರೀಕ್ಷೆ ಮಾಡ್ರಿ ಅಂದ್ರೆ ಮಾಡಕ್ ಆಗಲ್ಲ ಅಂತ SP ಹೇಳಿದ ನಂತರನೇ ಈ ಪತ್ರ ರವಾನೆ ಆಗಿದೆ. ಅಂದ್ರೆ ಅರ್ಥ ಇದರಿಂದ ಯಾರೋ ಒಬ್ರು ಮಾಡಿಸ್ತಾ ಇದ್ದಾರೆ. ಒಬ್ಬ ಕಾನೂನ ಚೌಕಟ್ಟಿನಲ್ಲಿರುವಂತ ಒಬ್ಬ SP ಅವರು ಒಂದು ಮಾತು ಹೇಳಿದ್ದಾರೆ, ನಿಮಗೆ ತನಿಖೆ ತಾರ್ಕಿಕ ಅಂತ್ಯ ಕಾಣಬೇಕು, ತಾರ್ಕಿಕ ಅಂತ್ಯ ಕಾಣಬೇಕು, ಆದರೆ ಯಾರೋ ಒಬ್ಬರ ಮಾರ್ಗದರ್ಶನದ ಅಲ್ಲಲ್ಲ. ಯಾವ ತರ ತನಿಖೆ ನಡಿಬೇಕೋ ಆ ತನಿಖೆ ಅದು ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಲೋಕಲ್ ಆಗಿ ಹೇಳದ ಮೇಲೆ ಈ ಒಂದು ಪತ್ರಗಳು ಅಂದ್ರೆ ಕರ್ನಾಟಕ ಪೊಲೀಸರು ಬೇಡ, ನಮ್ಮ ಪೊಲೀಸರು ನಿಷ್ಪ್ರಯೋಜಕರು ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಒಂದು ತಂಡ ಹೊರಟಿದೆ. ಸೌಜನ್ಯ ಅವರ ಹತ್ಯೆ ಕೇಸಲ್ಲಿ ಯಾರೇ ಪ್ರಭಾವಿಗಳಿರಲಿ ಅಥವಾ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ದೊಡ್ಡ ಸಿಂಡಿಕೇಟ್ ಇರಲಿ, ಅವರು ಒಂದಲ್ಲ ಒಂದು ದಿವಸ ಈ ಕಾನೂನನ್ನ ಸುಳಿಯಲ್ಲಿ ಸಿಕ್ಕಾಕೊಳ್ಳೇಬೇಕಾಗಿದೆ. ನಮ್ಮ ಉದ್ದೇಶ ಇಷ್ಟೇ, ಸೌಜನ್ಯಳ ಕೇಸುನ ಸಮರ್ಪಕವಾಗಿ ನಿಭಾಯಿಸಬಲ್ಲ ಸಂಪೂರ್ಣ ಅಂದ್ರೆ ಯಾವುದೇ ರೀತಿ ಯಾರಿಗೋ ಒಬ್ಬರಿಗೆ ಒಂದು ವ್ಯಕ್ತಿಗೆ ಅಂದ್ರೆ ಬೇರೆ ಈ ವ್ಯಕ್ತಿ ಬಿಟ್ಟು ಈ SP ಬಿಟ್ಟು ಬೇರೆ ಇನ್ನೊಬ್ಬ SP ಇತ್ತು ಅಂದಿರಲಿ ಅಥವಾ ಇನ್ಯಾರೋ SPನೇ ಆಗ್ಬೇಕು ಅನ್ನೋಂಥದ್ದಿಲ್ಲ. ಆದ್ರೆ ಈ ವ್ಯಕ್ತಿ ಯಾರು ಡಾಕ್ಟರ್ ಅರುಣ್ ಕುಮಾರ್ ಏನು ಅವ್ರ ಕ್ರಮ ವಹಿಸ್ತಾ ಇದ್ದಾರೆ, ಇವತ್ತು ಅವರನ್ನು ಮಾತಾಡಿದ್ದಾರೆ. ಏನು ಯಾಕೆ ಜನಕ್ಕೆ ಒಂದು ತಂಡಕ್ಕೆ ಇಲ್ಲಿ ಯಾಕೆ ಅರುಣ್ ಕುಮಾರ್ ಅಥವಾ ನಮ್ಮ ಕರ್ನಾಟಕ ಪೊಲೀಸರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅರುಣ್ ಕುಮಾರ್ ಮೊನ್ನೆ ಒಂದು ಮಾತಾಡ್ತಾರೆ, ಏನು ಯಾರು ಈಗ ಆ ಅಜ್ಞಾತ ವ್ಯಕ್ತಿ, ನಾನು ಇಷ್ಟೊಂದು ನೂರಾರು ಹೆಣಗಳನ್ನ ಕೂತಾಕಿದ್ದೀನಿ ಅನ್ನುವಂಥ ವಿಷಯ ಹೇಳ್ತಾರೆ. ಅವಾಗ ಅರುಣ್ ಕುಮಾರ್ ಒಂದು ಮಾತು ಕೇಳ್ತಾರೆ, ಆಯ್ತು ನಮಗೆ ಈ ಕಂಪ್ಲೇಂಟ್ ಕೊಟ್ಟಿರುವಂತ ವ್ಯಕ್ತಿ ಅಂದ್ರೆ ದೂರುದಾರ ಅವನ್ನ ಮಂಪುರು ಪರೀಕ್ಷೆಗೆ ಒಳಪಡಿಸಲು ನಮಗೆ ಕಾನೂನಲ್ಲಿ ಅವಕಾಶ ಕೊಡಿ ಅಂತ ಒಂದು ಪತ್ರ ಬರೀತಾರೆ. ಈ ಪತ್ರ ಬರೆದಾಗ ಕೆಲವರು ಹೇಳ್ತಾರೆ ಬೇಡ, ಅದರ ಅವಶ್ಯಕತೆ ಇಲ್ಲ, ನೀವು ನಡೀರಿ, ಇವತ್ತೇ ಅಗಿರಿ, ಎಲ್ಲೆಲ್ಲಿ ಹೆಣಗಳಿದೆ ಅದನ್ನ ತೆಗಿರಿ, DNA ಚೆಕ್ ಮಾಡಿ ಯಾರ್ದು ಯಾವ ಇದು ಹೆಣ್ಣದೋ ಗಂಡದೋ ಭಿಕ್ಷುಕಂದೋ ಶ್ರೀಮಂತಂದೋ ಅಂತ ಪರೀಕ್ಷೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಆದರೆ ಅರುಣ್ ಕುಮಾರ್ ಅದಕ್ಕೆ ಆಸ್ಪದ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ, ಮೊದಲು ದೂರದಾರನಿಂದ ಹೌದು ನಾನು ಹೇಳ್ತಾ ಇರೋದೇ ಸತ್ಯ ಅನ್ನುವಂಥದ್ದು ಆ ವ್ಯಕ್ತಿಯಿಂದ ತಗೊಳ್ಳೋಣ. ಆ ವ್ಯಕ್ತಿಯಿಂದ ನಾನು ಏನೇನು ಬಯಸೋದಕ್ಕೆ ತನಿಖೆ ಯಾವ ಮೂಲದಲ್ಲಿ ನಡಿಬೇಕು ಅನ್ನುವಂಥದ್ದನ್ನ ಅವರು ಮಾಡಕ್ ಹೊರಟಿದ್ದಾರೆ. ಆದ್ರೆ ಕೆಲವರು ಅವರ ತನಿಖೆಗೆ ಅಡ್ಡಪಡಿಸೋದಕ್ಕೋಸ್ಕರ ಮತ್ತು ಯಾಕೆ ನಮ್ಮ ಕರ್ನಾಟಕ ಪೊಲೀಸರ ಮೇಲೆ ನಂಬಿಕೆ ಇದ್ರೆ, ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ರೆ, ಎಷ್ಟು ಹಿಂದೆ ನೋಡಿದ್ರೆ ಬೇರೆ ರಾಜ್ಯದ ಕೇಸುಗಳನ್ನ ಸಮರ್ಪಕವಾಗಿ ನಿಭಾಯಿಸಿದಂತ ಕೀರ್ತಿ ಕರ್ನಾಟಕ ಪೊಲೀಸರಿಗೆ ಸಲ್ಲುತ್ತೆ. ಇದನ್ನ ಮಂದಟ್ ಮಾಡ್ಕೋಬೇಕು. ಯಾರೋ ಒಬ್ಬ ಹಿಂದೆ ಮಾಡಿರುವಂತ ತಪ್ಪಿಗೆ ಈಗಿರೋ SP ಕಾರಣಕರ್ತನ ಮಾಡಕ್ಕೆ ಹೊರಟಿದೆ ಒಂದು ತಂಡ ಅನ್ನೋದ್ರ ಬಗ್ಗೆ ನಾನು ನಿರ್ಭಯವಾಗಿ ಹೇಳಬಲ್ಲೆ.
ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಲಿ. ಆಕೆನು ಒಂದು ಹೆಣ್ಣುಮಗು, ಅಂಥವ್ರು ನೂರಾರು ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸಿದಂತ ಪೊಲೀಸರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದನ್ನು ಮರಿಬಾರ್ದು. ನಾವು ಒಂದಂತೂ ನಾವು ಹೇಳಕ್ ಹೊರಟಿರುವಂಥದ್ದು, ಸೌಜನ್ಯಳ ಕೇಸ್ಗೆ ಒಂದು ಅಂತ್ಯ ಸಿಗಲಿ. ಯಾರೇ ಪ್ರಭಾವಿ ಅದನ್ನ ತಪ್ಪು ಮಾಡಿದಂತನು ಜೈಲಿಗೆ ಹೋಗ್ಲಿ. ಆದರೆ ಒಬ್ಬ ತನಿಖಾಧಿಕಾರಿಯ ತನಿಖೆಯ ಕ್ರಮವನ್ನೇ ಪ್ರಶ್ನೆ ಮಾಡುವಂತ ಕೆಲವರು ಅವರು ತಾವೇ ತನಿಖೆಗೆ ಮುಂದುವರೆಗಿ ತಾವೇ ಇದನ್ನು ತನಿಖೆನ ಮಾಡಿ ಇಂಥವರೇ ಕೊಲೆಗಾರರು, ಇಂಥವರೇ ಮಾಡಿದ್ದಾರೆ, ಇಂಥ ದಿವಸನೇ ಆಗಿದೆ ಅನ್ನೋಂಥ ಅಭಿಪ್ರಾಯಗಳನ್ನ ಜಡ್ಜ್ಗಳಾಗ್ಬೇಡ್ರಿ. ಯಾರನ್ನು ಜಡ್ಜ್ಗಳಾಗ್ಬೇಡ್ರಿ. ಇಲ್ಲಿ ಆ ಸೌಜನ್ಯಳ ಕೇಸಿಗೆ ನ್ಯಾಯ ಒದಗಿಸೋದಕ್ಕೋಸ್ಕರ ಹೋರಾಡಿ, ಅದ್ರ ಬಗ್ಗೆ ನಮ್ದು ಮಾತಿಲ್ಲ. ಆದರೆ ಪೊಲೀಸರ ಕ್ರಮ ಸರಿಯಿಲ್ಲ, ಪೊಲೀಸರು ಸರಿಯಿಲ್ಲ ಅನ್ನೋಂಥದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಕ್ರಮ ವಹಿಸ್ತಾರೆ. ಆದ್ರೆ ಈ ಕ್ರಮ ಮಾಡ್ತಾ ಇರೋಂಥ ಡಾಕ್ಟರ್ ಅರುಣ್ ಕುಮಾರ್ ಅವರ ಕಾರ್ಯವೈಖರಿಯನ್ನ ನಾವು ಕ್ವಶನ್ ಮಾಡಿದ್ರೆ ರಾಜ್ಯದ ಎಲ್ಲಾ ಪೊಲೀಸರಿಗೆ ಮಾಡಿದಂತ ಅವಮಾನ ಮತ್ತು ರಾಜ್ಯ ಸರ್ಕಾರಕ್ಕೂ ಮಾಡಿದಂತ ಅವಮಾನ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮದು ಕೊನೆ ಒಂದು ಮಾತೇನಂದ್ರೆ ಸೌಜನ್ಯಳ ಕೇಸಿಗೆ ನ್ಯಾಯ ಸಿಗಲಿ. ನಾವು ಸೌಜನ್ಯಳ ಕೇಸಿನಲ್ಲಿ ಇರುವಂತರ ಪರನೂ ಅಲ್ಲ, ಅದರ ವಿರುದ್ಧವಾಗಿ ಮಾತಾಡ್ತಾ ಇರುವಂತವ್ರ ವಿರುದ್ಧವಾಗೂ ನಮ್ಮ ಧ್ವನಿ ಇಲ್ಲ. ನಮ್ಮ ಧ್ವನಿ ಒಬ್ಬ ನಿಷ್ಠಾವಂತ ಅಧಿಕಾರಿಯ ಬಗ್ಗೆ, ಒಬ್ಬ ನಿಷ್ಠಾವಂತ ಅಧಿಕಾರಿಗಳನ್ನ ನಾವು ಅವರ ಜೊತೆಗೆ ನಾವು ಸಾಗಬೇಕೇ ವಿನಃ ಅವನ ತನಿಖೆಗೆ ಅಡ್ಡಪಡಿಸಿ ಆತನನ್ನು ಅವನ ನಿಷ್ಠೆನ ಕ್ವಶನ್ ಮಾಡೋದು ಬೇಡ ಅನ್ನೋದೇ ನಮ್ಮ ಉದ್ದೇಶ. ಇದರಲ್ಲಿ ಸ್ವಂತದ್ದು ಅಥವಾ ನಮ್ಮ ವೈಯಕ್ತಿಕ ಕಾರಣ ಯಾರನ್ನೊಬ್ಬ ದೂಷಿಸಬೇಕು ಅನ್ನೋಂಥ ಇದು ನಮಗಿಲ್ಲ. ಆದರೆ ನಾವು ಹೇಳಕ್ ಕೊಟ್ಟಿರುವಂಥದ್ದು ಒಬ್ಬ ತನಿಖಾಧಿಕಾರಿಯನ್ನ ಅವರ ಸ್ವಇಚ್ಛೆಯಿಂದ ಯಾವುದೇ ರೀತಿಯ ಅಡ್ಡಿತಡೆಗಳು ಮಾಡದೆ ಅವರ ಇಚ್ಛೆ ಅನುಸಾರ ಅವರನ್ನು ತನಿಖೆ ಮಾಡಕ್ಕೆ ಬಿಡಿ ಅನ್ನೋದೇ ನಮ್ಮ ಕಳಕಳಿಯ ಮನವಿ.